ಓಕೆ, ಫಸ್ಟ್ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ಇಂಗ್ಲೀಷಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ, ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಮೇಲ್ ಐ ಡಿ ಇಂಪಾರ್ಟೆಂಟ್ ಆಗಿರುತ್ತೆ ಆಗಿತ್ತಾ. ಸೊ ಯಾಕಂತ ಇಮೇಲ್ ಐ ಡಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಾರ್ಟ್ ಮಾಡುವಾಗ ಡಿಜಿಟಲ್ ಮಾರ್ಕೆಟಿಂಗ್ ಬೇಕು ಅಂದಾಗ, ಸೊ ಇಲ್ಲಿ ಕೆಲವೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ, ಎಕ್ಸಾಂಪಲ್ ಕೊಟ್ಟಿರ್ತೀನಿ ಆಯ್ತಾ. ಇವಾಗ ನನ್ನ ಹತ್ರ ಒಂದು ರ್ಯಾಟ್ಯಾಕ್ ಮೀಡಿಯಾ .com ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಇಂದ ಸಿ ಪ್ಯಾನಲ್ ಅಂದ್ರೆ ಅಡ್ಮಿನ್ ಅವರು ನಿಮಗೆ ಕ್ರಿಯೇಟ್ ಮಾಡ್ಕೊಡ್ತಾರೆ. ಸೊ ರ್ಯಾಟ್ಯಾಕ್ ಮೀಡಿಯಾದಿಂದ ನಿಮ್ಮ ಹೆಸರಿಗೆ ಒಂದು ಮೇಲ್ ಐ ಡಿ ಕ್ರಿಯೇಟ್ ಕೊಟ್ಟಿರ್ತಾರೆ. ಸೊ ಆ ಮೇಲ್ ಐ ಡಿನ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಎಲ್ಲಾ ಸೈಟ್ಗಳಿಗೆ ಲಾಗಿನ್ ಮಾಡೋಕ್ಕಾಗಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಈ ಮೇಲ್ ಐ ಡಿನ ನೀವು ಪ್ರೊಫೆಷನಲ್ ಆಗಿ ನಿಮ್ಮ ಒಂದು ಲೀವ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾಗಿ ನೀವು ಸೊ ಮೇಲ್ ಸೆಂಡ್ ಮಾಡೋಕ್ಕೆ ಇದು ಹೆಲ್ಪ್ಫುಲ್ ಮತ್ತೆ ಇದು ವ್ಯಾಲ್ಯೂ ಆಗಿರುತ್ತೆ. ಸೊ ಅದರಿಂದ ಏನು ಬಟ್ ಡಿಜಿಟಲ್ ಮಾರ್ಕೆಟಿಂಗ್ಗೆ ನನ್ನ ಸಜೆಷನ್ ಬಂದ್ಬಿಟ್ಟು ಸೊ ಲೈಕ್ ರ್ಯಾಟ್ಯಾಕ್ ಜಿಮೇಲ್ ಅಥವಾ ಸೊ ನಿಮ್ಮ ಹೆಸರಿನ ಮೇಲ್ ಐ ಡಿಯಿಂದ ನೀವು ಕ್ರಿಯೇಟ್ ಮಾಡಿದ್ರೆ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೆ ಸೊ ಈಗ ನೋಡಿ, ಕೆಲವೊಂದು ಬಂದ್ಬಿಟ್ಟು ಗೂಗಲ್ ಇಂದ ಡೊಮಿನ್ ಪರ್ಚೇಸ್ ಮಾಡ್ತಾರೆ, ಅಲ್ಲಿ ಬಂದ್ಬಿಟ್ಟು ಬಿಸ್ನೆಸ್ ಮೇಲ್ ಐ ಡಿ ಪರ್ಚೇಸ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಂದ್ರೆ, ಸೊ ನಿಮಗೆ ಎಲ್ಲಾ ಸೈಟ್ಗಳಿಗೆ ಆಕ್ಸೆಸ್ ಮಾಡ್ಬೋದು, ಬಟ್ ನೀವು ಈ ಗೂಗಲ್ ಇಂದ ಬೈ ಮಾಡಿರುವಂತ ಇಮೇಲ್ ಐ ಡಿ ಇದೆಯಲ್ಲ, ಸೊ ಪ್ರೊಫೆಷನಲ್ ಮೇಲ್ ಐ ಡಿ, ಇದು ಬಂದ್ಬಿಟ್ಟು ಪೇ ಆಗಿರುತ್ತೆ. ಸೊ ಇಲ್ಲಿ ನೀವು ಎಲ್ಲಿವರೆಗೆ ಪೇ ಮಾಡ್ತೀರಾ ಅಲ್ಲಿವರೆಗೆ ಕೆಲವೊಂದು ಡಾಟಾಗಳು ಸ್ಟೋರ್ ಆಗಿರುತ್ತೆ, ನೀವು ಸಬ್ಮಿಟ್ ಮಾಡೋ ಡಾಟಾಗಳು ಸ್ಟೋರ್ ಆಗುತ್ತೆ. ಒಂದು ವೇಳೆ ಆ ಮೇಲ್ ಐ ಡಿ ಡಿಆಕ್ಟಿವೇಟ್ ಆಯ್ತಂದ್ರೆ ಸೊ ಅವಾಗ ನಿಮಗೆ ರಿಕವರಿ ಮಾಡೋಕ್ಕಾಗಲ್ಲ, ಕೆಲವೊಂದು ಡಾಟಾಗಳು ಸೊ ಇದಾಗ್ಬಿಡುತ್ತೆ, ಸ್ಪ್ಯಾಮ್ ಹೋಗ್ಬಿಡುತ್ತೆ. ಸೊ ಅವಾಗ ಪ್ರಾಬ್ಲಮ್ ಏನಂದ್ರೆ ರ್ಯಾಂಕಿಂಗ್ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನನ್ನ ಸಜೆಷನ್ ಏನಂದ್ರೆ ಡೈರೆಕ್ಟ್ ನೀವು ಲೈಕ್ ಜಿಮೇಲ್ ಐ ಡಿಯಿಂದ ಡೈರೆಕ್ಟ್ ಫ್ರೀ ಅಕೌಂಟ್ಸ್ ಐ ಡಿಯಿಂದ ಕ್ರಿಯೇಟ್ ಮಾಡಿ. ಸೊ ಅದು ನಿಮಗೆ ಬೆಸ್ಟ್ ಆಗಿರುತ್ತೆ. ಸೊ ಯಾವಾಗ ಬೇಕಾದ್ರೂ ನೀವು ಚೇಂಜಸ್ ಎಲ್ಲ ಮಾಡ್ಕೋಬಹುದು. ಸೊ ಅದರಿಂದ ಏನು ಸಮಸ್ಯೆ ಇಲ್ಲ. ಓಕೆ, ಇವಾಗ ನಿಮ್ಗೆ ಮೇಲ್ ಐ ಡಿ ಕ್ರಿಯೇಟ್ ಮಾಡಕ್ಕೆ ಸೊ ನೀವು ಯೂಸರ್ಸ್ ಆಗಿ ನಿಮಗೆ ಕೆಲವರಿಗೆ ಗೊತ್ತಿರಲ್ಲ, ಸಿಸ್ಟಮ್ ಆಪರೇಟ್ಗಳು ಗೊತ್ತಿಲ್ಲ. ಸೊ ಹಾಗಾಗಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಯಾರಿಗೆ ಗೊತ್ತಿಲ್ಲ, ಸಿಸ್ಟಮ್ ಬಗ್ಗೆ ಅಷ್ಟೊಂದು ಬ್ರೌಸ್ ಗೊತ್ತಿಲ್ಲ ಅಂದ್ರೆ ಸೊ ಈ ವಿಡಿಯೋ ನೋಡ್ಬಿಟ್ಟು ಹೇಗ್ ಮಾಡೋದಂತ ತಿಳ್ಕೊಳ್ಳಿ. ಯಾಕಂದ್ರೆ ಇದು ಸೊ ನಾನು 1 by 1 ಮಾಡ್ತಾ ಇದ್ದೀನಿ ಆಯ್ತಾ. ಸೊ ಫಸ್ಟ್ ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಜಿಮೇಲ್ ಐ ಡಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಅಲ್ವಾ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಗೂಗಲ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ಸರ್ಚ್ ಮಾಡಿ ಆಯ್ತಾ. gmail.com ಅಂತ ಹೊಡೀರಿ, ಇಲ್ಲ ಜಿಮೇಲ್ ಅಂತ ಹೊಡೀರಿ, ಸೊ ಬರುತ್ತೆ. ಇದು ಆಲ್ರೆಡಿ ಒಂದು ಓಕೆ ಬಂದಿದೆ. ಅಲ್ಲಿ ಹೋದಾಗ ಇಲ್ಲಿ ಕ್ರಿಯೇಟ್ ಅಕೌಂಟ್ ಇದೆ ನೋಡಿ, ಕ್ಲಿಕ್ ಮಾಡಿ. ಏನ್ ಮಾಡಬೇಕು, ಫಸ್ಟ್ ಸ್ಟೆಪ್ ಕ್ರೋಮ್ ಓಪನ್ ಮಾಡಬೇಕು, ಆಮೇಲೆ ಸರ್ಚ್ ಬಾರ್ ಅಲ್ಲಿ ಎಂಟರ್ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರ, ಆಮೇಲೆ ಸೊ ಇದು ಪೇಜಿಗೆ ರೀಡೈರೆಕ್ಟ್ ಆಗಿದೆ, ಜಿಮೇಲ್ ಪೇಜಿಗೆ. ಸೊ ಅಲ್ಲಿ ರೀಡೈರೆಕ್ಟ್ ಆದಾಗ ನೆಕ್ಸ್ಟ್ ಏನ್ ಮಾಡಬೇಕು, ಕ್ರಿಯೇಟ್ ಆ ನ್ಯೂ ಅಕೌಂಟ್ ಅಂತ ಬರುತ್ತೆ ಅಲ್ವಾ. ಇಲ್ಲಿಗೆ ಸ್ಟೆಪ್ 4 ಬರುತ್ತೆ, ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ, ಕ್ರಿಯೇಟ್ ಅಕೌಂಟ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಯ್ತಾ. ಇಲ್ಲಿ 3 ಆಪ್ಷನ್ಸ್ ಬರುತ್ತೆ, ಬಟ್ ಬಿಸ್ನೆಸ್ ಬೇಡ. ಸೊ ನೀವೇನ್ ಮಾಡಿ, ಮೈ ಪರ್ಸನಲ್ ಆಗಿ ತಗೊಳ್ಳಿ ಯೂಸಿಗೆ. ಸೊ ಇದು ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಇದನ್ನ ತಗೊಳ್ಳಿ ಆಯ್ತಾ. ಇವಾಗ ಇಲ್ಲಿ ಫಸ್ಟ್ ಟೈಮ್ ಕೇಳುತ್ತೆ, ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ಜಸ್ಟ್ ನಿಮಗೆ ತೋರ್ಸಕ್ಕೆ ಇದು ಮಾಡ್ತೀನಿ. ಸೊ XYZ ಸಮಥಿಂಗ್ ಹಾಕಿರ್ತೀನಿ ಆಯ್ತಾ. ಆಮೇಲೆ ಲಾಸ್ಟ್ ನೇಮು ಆಪ್ಷನಲ್ ಆಗಿರುತ್ತೆ, ಜಸ್ಟ್ ರ್ಯಾಂಡಮ್ ಆಗಿದೆ. ಬಟ್ ವಾಟ್ ಎವರ್ ನೀವು ಏನು ಆ್ಯಡ್ ಮಾಡ್ತೀರೋ ಅದನ್ನ ಕಂಪಲ್ಸರಿ ನೀವು ಆ್ಯಡ್ ಮಾಡಿ ಆಯ್ತಾ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ನ ಡಿಕ್ಲೇರ್ ಮಾಡಿರ್ತೀನಿ ಆಯ್ತಾ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಆಪ್ಷನಲ್ ಆಗಿರುತ್ತೆ, ನಂಬರ್ 6 ಏನಾಗಿದೆ ನೆಕ್ಸ್ಟ್ ಅಲ್ವಾ. ಸೊ ನೆಕ್ಸ್ಟ್ ನಾನು ಕ್ಲಿಕ್ ಮಾಡಿರ್ತೀನಿ ಆಯ್ತಾ. ಸೊ ಇನ್ನೊಂದು ಇಲ್ಲಿ ಬೇಸಿಕ್ ಬಂದ್ರೆ ನಿಮಗೆ ಡೇಟ್ ಆಫ್ ಬರ್ತ್ ಬರುತ್ತೆ ಅಲ್ವಾ, ಅದು ನಾನು ಹಾಕಿರ್ತೀನಿ. ಸೊ ಸ್ಟೆಪ್ 7 ಹಾಕ್ಬಿಟ್ಟು, ಸ್ಟೆಪ್ 7 ಏನಿದೆ, ಸೊ ಡೇಟ್ ಆಫ್ ಬರ್ತ್ DOB ಅಂತ ಹಾಕ್ತೀನಿ ಓಕೆನಾ, ಶಾರ್ಟ್ ಫಾರ್ಮ್ ಅಲ್ಲಿ. ಯಾಕಂದ್ರೆ ಡೇಟ್ ಆಫ್ ಬರ್ತ್ ಅಂದ್ರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇದು ರಿಮೈಂಡರ್ ಆಗಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಒಂದು ವೇಳೆ ಮೇಲ್ ಐ ಡಿ
ಪಾಸ್ವರ್ಡ್ ಫರ್ಗೆಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಕಾರಣ ಮರ್ತೋಗಿದ್ರೆ ಆವಾಗ ನಿಮಗೆ ರಿಕವರಿ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಈ ಮೇಲ್ ಐ ಡಿನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಯಾವುದೇ ಒಂದು ಮೇಲ್ ಐ ಡಿ ಯಾವುದೇ ಒಂದು ಡೇಟಾ ಕ್ರಿಯೇಟ್ ಮಾಡಿದ್ರೆ ಎಕ್ಸೆಸ್ ಶೀಟ್ ಅಲ್ಲಿ ಎಂಟ್ರಿ ಮಾಡಕ್ಕೆ ಕಲ್ತ್ಕೊಳ್ಳಿ ಎಲ್ಲ ಡೀಟೇಲ್ಸ್ನ. ಅದು ಹೆಲ್ಪ್ಫುಲ್ ಆಗುತ್ತೆ ಫ್ಯೂಚರ್ಗೆ, ಆಯ್ತಾ. ಸೊ ಇಲ್ಲಿ ಆಲ್ರೆಡಿ ನಮಗೆ ಸಜೆಷನ್ ಮೇಲ್ ಐ ಡಿ ಬರ್ತಾ ಇದೆ, ಬಟ್ ಕ್ರಿಯೇಟ್ ಓನ್ ಕೊಡ್ತೀನಿ ನಾನು ಸಮಥಿಂಗು. ನನ್ನ ಹೆಸರಲ್ಲೇ ಕೊಡ್ತೀನಿ. ಒಂದು ವೇಳೆ ಈ ಮೇಲ್ ಐ ಡಿ ಆಲ್ರೆಡಿ ಎಕ್ಸಿಟ್ ಅಲ್ಲಿ ಇದ್ರೆ, ಅಂದ್ರೆ ಬೇರೆಯವ್ರು ಯೂಸ್ ಮಾಡ್ತಾ ಇದ್ರೆ, ಸೊ ನೋಡಿ ಯೂಸರ್ ನೇಮ್ ಅಲ್ಲಿ ಎಂಟ್ರಿ ಮಾಡ್ತಿದ್ದೆ ಕ್ರಿಯೇಟ್ ಜಿಮೇಲ್ ಅಕೌಂಟ್ ಅಡ್ರೆಸ್ ಅಲ್ಲಿ. ಸೊ ನಾನು ಇವಾಗ ಇಲ್ಲಿ ನಾನು ಮೇಲ್ ಐ ಡಿ ಆಲ್ರೆಡಿ ಈ ಮೇಲ್ ಐ ಡಿ ಬೇರೆಯವ್ರು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಇಲ್ಲಿ ಕ್ರಿಯೇಟ್ ಆಗಲ್ಲ. ಸೊ ಸಜೆಷನ್ ಮೇಲ್ ಬರುತ್ತೆ, ಎರರ್ ಮೆಸೇಜ್ ಬರುತ್ತೆ ನೋಡಿ ಅಲ್ವಾ. ಸೊ ನಾನು ಸಮಥಿಂಗ್ ಏನೋ ಒಂದು ಹಾಕಿರ್ತೀನಿ ಈ ತರ. ಸೊ ಅದು ಬರ್ತಾ ಇಲ್ಲ, ನೋಡೋಣ. ನೋಡಿ ಆಲ್ರೆಡಿ ಯೂಸ್ ಮಾಡಿದ್ದಾರೆ ತುಂಬಾ ಜನ. ಸೊ ಈ ತರ ಮೇಲ್ ಐ ಡಿ ತಗೊಂಡಿದ್ದಾರೆ. ಸೊ ಈ ಮೇಲ್ ಐ ಡಿ ಇಲ್ಲ. ಸೊ ಇವಾಗ ಏನ್ ಮಾಡುತ್ತೆ ನಂಗೆ ಇಲ್ಲಿ, ಸೊ ಯೂಸರ್ ನೇಮ್ ತಗೊಳ್ತು, ಬಟ್ ಆ ಮೇಲ್ ಐ ಡಿ ಏನ್ ಕೊಟ್ಟಿದ್ರು ಅದನ್ನ ದಯವಿಟ್ಟು ಕಾಪಿ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಸೊ ನಿಮಗೆ ನೆಕ್ಸ್ಟ್ ಆಕ್ಸೆಸ್ ಮಾಡೋಕ್ಕೆ ಅಥವಾ ಲಾಗಿನ್ ಮಾಡೋಕ್ಕೆ ಅದು ಬೇಕಾಗುತ್ತೆ, ಸರಿನಾ. ಈಗ ಪಾಸ್ವರ್ಡ್ ಕೊಡ್ತದೆ. ಸೊ ಪಾಸ್ವರ್ಡ್ ನಾನು ಸುಮ್ಮನೆ ಎಂಟ್ರಿ ಮಾಡ್ತೀನಿ. ಎರಡು ಪಾಸ್ವರ್ಡ್ ಮ್ಯಾಚಿಂಗ್ ಅಲ್ಲಿ ಇರಬೇಕು. ಸೊ ಕಾಪಿ ಪೇಸ್ಟ್ ಯಾವುದೇ ಕಾರಣ ಮಾಡಕ್ ಹೋಗ್ಬೇಡಿ, ನಾನು ಬಟ್ ಇವಾಗ ಮಾಡ್ತಾ ಇದ್ದೀನಿ ನೋಡಿ. ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಮಾಡಿದ್ದೀನಿ, ಬಟ್ ಎರಡು ಪಾಸ್ವರ್ಡ್ ಸೇಮ್ ಇರಬೇಕು. ಇಲ್ಲಿ ಒಂದು ವೇಳೆ ಪಾಸ್ವರ್ಡ್ ಇದು ಜಾಸ್ತಿ ಇದು ಕಮ್ಮಿ ಇದ್ರೆ ಎರರ್ ಬರುತ್ತೆ. ಸೊ ಮ್ಯಾಚಿಂಗ್ ಆಗಲ್ಲ. ಸೊ ಮ್ಯಾಚಿಂಗ್ ಪಾಸ್ವರ್ಡ್ ಕಂಪಲ್ಸರಿ ಇರಬೇಕು. ಅದಾದ ತಕ್ಷಣ ಸೊ ಹೈಡ್ ಮಾಡ್ಬೋದು, ಶೋ ಮಾಡ್ಬೋದು. ಇದು ನಿಮಗೆ ಬಿಟ್ಟಿರೋ ವಿಷಯ. ಸೊ ಇವಾಗ ನಾನು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಕಂಪಲ್ಸರಿ ಒ ಟಿ ಪಿ ಕೊಡುತ್ತೆ. ಸೊ ಇದು ಇಂಡಿಯಾ ನಂಬರು, ನೀವು ತೆಗೆದಿಟ್ಕೊಳ್ಳಿ. ಸೊ ಇಂಡಿಯಾದವ್ರಿದ್ರೆ ಇಂಡಿಯಾ. ಸೊ ಈ ತರ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಒ ಟಿ ಪಿ ಪೇಜಿಗೆ ಹೋಗುತ್ತೆ, ಆಯ್ತಾ. ದಿಸ್ ಫೋನ್ ನಂಬರ್ ಹ್ಯಾಸ್ ಬಿನ್ ಯೂಸ್ಡ್ ಮೆನಿ ಟೈಮ್ಸ್, ಅಂದ್ರೆ ಈ ಫೋನ್ ನಂಬರ್ ನಾವು ತುಂಬಾ ಸತಿ ಯೂಸ್ ಮಾಡಿದೀವಿ. ಸೊ ಹಾಗಾಗಿ ಈ ನಂಬರ್ ಅಲ್ಲಿ ಮಾಡಕ್ಕಾಗಲ್ಲ. ಸೊ ಬೇರೆ ಯಾವ್ದಾದ್ರು ನಂಬರ್ ಇದೆಯಾ ನೋಡ್ತೀನಿ. ಬೇರೆ ನಂಬರ್ ಟ್ರೈ ಮಾಡ್ತೀನಿ, ಒ ಟಿ ಪಿ ಹೋಗುತ್ತೆ. ಓಕೆ, ಈ ಒ ಟಿ ಪಿ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಸೊ 8 ಒ ಟಿ ಪಿ ಬಂದಿದೆ. ಸೊ ಒ ಟಿ ಪಿ ಎಂಟ್ರಿ ಆದ ತಕ್ಷಣ ನೆಕ್ಸ್ಟ್ ಕೊಡ್ತೀನಿ. ಆ ಮೊಬೈಲ್ ನಂಬರ್ ನೋಟ್ ಮಾಡ್ಕೊಳ್ಳಿ ಎಲ್ಲ. ಸೊ ಅದಾದ ತಕ್ಷಣ ಈ ರಿಕವರಿ ಮೇಲ್ ಐ ಡಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾಕಂದ್ರೆ ಇಲ್ಲಿ ನೀವು ಮೇಲ್ ಐ ಡಿ ಕೊಟ್ಟಾಗ ಸೊ ಬೇರೆ ಯಾರಾದ್ರೂ ಆ ಮೇಲ್ ಐ ಡಿ ಡಿಲೀಟ್ ಮಾಡಕ್ ಹೋದ್ರ ಅಥವಾ ಸೊ ಏನಾದ್ರು ಚೇಂಜಸ್ ಮಾಡಕ್ ಹೋದ ಅವಾಗ ನಿಮಗೆ ಈ ಮೇಲ್ ಐ ಡಿಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಇದು ಇಂಪಾರ್ಟೆಂಟ್, ಓಕೆನಾ. ಇದಾದ ತಕ್ಷಣ ನಿಮಗೆ ಬೇಕಿದ್ರೆ ಕೊಡ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಆಯ್ತಾ. ಕೊಟ್ಟಿದ್ರೆ ಹೆಲ್ಪ್ಫುಲ್ ಆಗುತ್ತೆ, ಟ್ರ್ಯಾಕಿಂಗ್ ಅಲ್ಲಿ ಇರುತ್ತೆ. ಸೊ ಇಷ್ಟು ಮಾಡಿ ನೆಕ್ಸ್ಟ್ ಕೊಟ್ರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನಾನು ಇದು ಕ್ರಿಯೇಟ್ ಕೊಡಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ಡೈರೆಕ್ಟ್ ಆಗಿ ಸೊ ಜಿಮೇಲ್ ಅಕೌಂಟಿಗೆ ಲಾಗಿನ್ ಮಾಡ್ತೀನಿ. ಇದು ನಿಮಗೆ ಕ್ರಿಯೇಟ್ ಮಾಡೋ ಪ್ರೊಸೆಸ್ ಅಷ್ಟೇ, ಆಯ್ತಾ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ ಈಗ. ಇವಾಗ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತ ಅಕೌಂಟ್ ಇಲ್ಲಿದೆ. ಸ್ಟೆಪ್ನ ನಾನು ಕ್ಲಿಯರ್ ಆಗಿದೆ. ಸೊ ಆಯ್ತಾ, ಡೇಟ್ ಆಫ್ ಬರ್ತ್ ಆಗಿತ್ತು, ಯೂಸರ್ ನೇಮ್ ಹಾಕಿದ್ರಾ, ಪಾಸ್ವರ್ಡ್ ಹಾಕ್ತೀರಾ, ಆಯ್ತಾ. ಆಮೇಲೆ ವ್ಯಾಲಿಡ್ ಮೊಬೈಲ್ ನಂಬರ್ ಹಾಕಿ, ಅದಾದ ನಂತರ ಒ ಟಿ ಪಿ ಪೇಜಿಗೆ ಹೋಗುತ್ತೆ. ಒ ಟಿ ಪಿ ಪೇಜಿಗೆ ಹೋದಾಗ ಸೊ ಸ್ಟೆಪ್ 8 ಇಲ್ಲಿಗೆ ಆಯ್ತು, ಸ್ಟೆಪ್ 9 ಇಲ್ಲಿಗೆ ಆಯ್ತು, ಸೊ ಸ್ಟೆಪ್ 10 ಇಲ್ಲಿಗೆ, ಸೊ 11 ಆಯ್ತು, ಸ್ಟೆಪ್ ಸೊ 12 ರಿಕವರಿ ಇಮೇಲ್, ರಿಕವರಿ ಇಮೇಲ್ ಐ ಡಿ, ಆಯ್ತಾ. ಅದಾದ ನಂತರ ನೆಕ್ಸ್ಟ್ ಕೊಡಿ. ಸೊ ಸ್ಟೆಪ್ ಏನಿದೆ 13 ನೆಕ್ಸ್ಟ್ ಅಥವಾ ಸ್ಕಿಪ್. ಸೊ ಎರಡು ಇದೆ, ಅದು ನಿಮಗೆ ಬಿಟ್ಟಿರೋ ವಿಷಯ. ನೆಕ್ಸ್ಟ್ ಕೊಡಿ. ಅದಾದ ನಂತರ ಡೈರೆಕ್ಟ್ ಆಗಿ ಮೇಲ್ ಐ ಡಿಗೆ ರಿಡೈರೆಕ್ಟ್ ಆಗುತ್ತೆ. ಸ್ಟೆಪ್ 14 ಬಂದ್ಬಿಟ್ಟು ಸೊ ರಿಡೈರೆಕ್ಟ್ ಎಲ್ಲಿ ಆಗುತ್ತೆ, ಡೈರೆಕ್ಟ್ ಜಿಮೇಲ್ ಅಕೌಂಟಿಗೆ ರಿಡೈರೆಕ್ಟ್ ಆಗುತ್ತೆ, ಆಯ್ತಾ. ಸೊ ಡೈರೆಕ್ಟ್ ಆಗಿ ಜಿಮೇಲ್ ಅಕೌಂಟಿಗೆ ಲಾಗಿನ್ ಆಗಿ ಟು ದಿ ಜಿಮೇಲ್ ಅಕೌಂಟ್. ಸೊ
ಡೈರೆಕ್ಟ್ ಜಿಮೇಲ್ ಅಕೌಂಟ್ ರಿಡೈರೆಕ್ಟ್ ಆಗುತ್ತೆ. ಸೊ ಹೇಗೆ ಅಂದ್ರೆ ಇಲ್ಲಿ ತೋರಿಸ್ತೀನಿ, ಲಾಗಿನ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಆಲ್ರೆಡಿ ನಾನು ಲಾಗಿನ್ ಮಾಡಿದ್ದೀನಿ, ಮತ್ತೆ ಅದಕ್ಕೆ ಕ್ರಿಯೇಟ್ ಮಾಡಕ್ ಹೋಗಿಲ್ಲ. ಸೊ ಲಾಗಿನ್ ಮಾಡಿದ್ದೀನಿ. ಸೊ ಈ ತರ ಲಾಗಿನ್ ಆಗುತ್ತೆ, ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ. ಸೊ ಲಾಗಿನ್ ಆದಾಗ ಸೊ ನಿಮಗೆ ಏನ್ ಮಾಡಿದೆ, ವೆಲ್ಕಮ್ ಮೇಲ್ ಈ ತರದೆಲ್ಲ ಬಂದಿರುತ್ತೆ. ಸರಿನಾ? ಬೇಕಂದ್ರೆ ಇಮೇಲ್ ಐ ಡಿ ನೀವು ಇಲ್ಲಿ ವೆರಿಫೈ ಮಾಡಿ ನೋಡ್ಕೋಬಹುದು. ಆಯ್ತಾ? ಸೊ ಇದಿಷ್ಟು ಕ್ರಿಯೇಟ್ ಮಾಡೋದು ಹೇಗೂ ಅಂತ ಅಕೌಂಟ್. ಆಯ್ತಾ? ಸೊ ಇದು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ.